ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋ ಜೊತೆ ಬರ್ತಾಯಿದ್ದೀನಿ. ಇವತ್ತು ನಾವು ಹಿಂದಿನ ವಿಡಿಯೋದಲ್ಲಿ ಹೇಗೆ ನಾವು ಕೊಬ್ಬರಿ ಎಣ್ಣೆನ ಮಾಡೋದನ್ನು ನೋಡಿದ್ವೋ ಅದೇ ಥರ ಇವತ್ತು ಕಡಲೆ ಬೀಜದಲ್ಲಿ ಕಡಲೆಕಾಯಿ ಎಣ್ಣೆನ ಹೇಗೆ ತಯಾರು ಮಾಡೋದು ಅಂತ ತೋರಿಸ್ತೀನಿ. ಸೊ ಇಲ್ಲಿ ನಾವು ನಾಟಿ ಕಡಲೆ ಬೀಜ, ಸೆಲೆಕ್ಟಿವ್ ಆಗಿರೋಂಥ ಚೆನ್ನಾಗಿರೋಂಥ ನಾಟಿ ಕಡಲೆ ಬೀಜನ ಯೂಸ್ ಮಾಡ್ತಾಯಿದ್ದೀವಿ. ಸೊ ನೋಡಿ, ಇದು ಪ್ರೊಸೆಸ್ ಈಗ ಶುರುವಾಗುತ್ತೆ. 5 ನಿಮಿಷ ಆದ ನಂತರ ನಾವು ವಾಟರ್ನ ಆ್ಯಡ್ ಮಾಡಬೇಕಾಗುತ್ತೆ. ಎಲ್ರಿಗೂ ಒಂದು ಕನ್ಫ್ಯೂಷನು, ನೀರೇನಕ್ಕೆ ಆ್ಯಡ್ ಮಾಡ್ತೀರಾ ಅಂತ. ಸೊ ನಾವು ಕಡಲೆಕಾಯಿ ಬೀಜದಿಂದ ಎಣ್ಣೆನ ತೆಗಿಬೇಕಾದ್ರೆ 5% ವಾಟರ್ನ ಆ್ಯಡ್ ಮಾಡಲೇಬೇಕು. ಸೊ ಇದು ಪ್ರೋಸೆಸ್ಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಕಡಲೆಕಾಯಿ ಬೀಜದ ಎಣ್ಣೆಯಿಂದ ಉಪಯೋಗಗಳೇನಂತ ನಾವು ತಿಳ್ಕೊಳ್ಳೋದಾದರೆ, ಸೊ ಕಡಲೆಕಾಯಿ ಎಣ್ಣೆಯಲ್ಲಿ ಹೈ ಮೂಫಾ ಇರುತ್ತೆ. ಮೂಫಾ ಅಂದರೆ ಮೊನೋಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸು. ಈ ಮೂಫಾ ಹೈ ಇರೋದ್ರಿಂದ ಉಪಯೋಗ ಏನಪ್ಪ ಅಂತಂದರೆ, ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ ಹಾಗೂ ಗುಡ್ ಕೊಲೆಸ್ಟ್ರಾಲ್ನ ಪ್ರಿಸರ್ವ್ ಮಾಡುತ್ತೆ. ಈ ಕಡಲೆಕಾಯಿ ಎಣ್ಣೆಯಲ್ಲಿ ವಿಟಮಿನ್ ಇ ಜಾಸ್ತಿ ಇರೋದ್ರಿಂದ ಆಕ್ಸಿಡೇಟಿವ್ ಡ್ಯಾಮೇಜ್ ಅಂತ ಏನು ಕರಿತೀವಿ ಸೆಲ್ಸ್ಗೆ, ಅದನ್ನು ಅವಾಯ್ಡ್ ಮಾಡುತ್ತೆ. ಈ ಕಡಲೆಕಾಯಿ ಎಣ್ಣೆ ಏನು ಮಾಡುತ್ತೆ, ಹೈ ಸ್ಮೋಕಿಂಗ್ ಪಾಯಿಂಟಲ್ಲಿ ಏನು ಮಾಡ್ತೀವಿ ನಾವು ಕರಿತೀವಲ್ಲ, ಡೀಪ್ ಫ್ರೈಯಿಂಗ್ ಅಂತ ಏನು ಕರಿತೀವಿ, ಆ ಡೀಪ್ ಫ್ರೈಯಿಂಗಲ್ಲೂ ಕೂಡ ತುಂಬ ಸ್ಟೇಬಲ್ ಇರುತ್ತೆ. ನೋಡಿ, ಒಂದು 30 ಮಿನಿಟ್ಸ್ ಆದಮೇಲೆ ನೋಡಿ, ಪ್ರೋಸೆಸ್ ಆದಮೇಲೆ ನೋಡಿ ಈ ಥರ ಎಣ್ಣೆ ಬರೋದಕ್ಕೆ ಶುರುವಾಗುತ್ತೆ. ಸೊ ಹಿಂಡಿ ನೋಡಿ ಈ ಥರ ಡ್ರೈ ಇರುತ್ತೆ, ಪೂರಾ ಡ್ರೈ ಇರುತ್ತೆ ಆಯಿಲ್ ಬಂದಮೇಲೆ. ಸೊ ಈ ಎಣ್ಣೆನ ನೀವು ಇಮ್ಮಿಡಿಯೇಟ್ ಯೂಸ್ ಮಾಡೋಕ್ಕಾಗಲ್ಲ. ಇದೊಂದು 5 ದಿನ ನಾವು ಏನು ಮಾಡ್ತೀವಿ, ಸ್ಟೋರ್ ಮಾಡಿಬಿಟ್ಟು ಹಾಗೆ ಇಡ್ತೀವಿ. ನಾವು ಏನು ಮಾಡ್ತೀವಿ, ಸೆಡಿಮೆಂಟೇಷನ್ ಪ್ರೋಸೆಸ್ ಅಂತೀವಿ, ನ್ಯಾಚುರಲ್ ಫಿಲ್ಟ್ರೇಷನ್ ಅಂತೀವಿ. ಅದಾದ ನಂತರ ಯೂಸ್ ಮಾಡ್ಬೋದು. ಸೊ ಇನ್ನೂ ತುಂಬ ಉಪಯೋಗಗಳು ಏನೇನಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋಲಿ ತಿಳಿಸ್ತೀನಿ. ಬಾಯ್ ಬಾಯ್.